ಹಾಂ ಸರ್ ತೋರಿ ಅಲ್ಲಿ ಸಾಲಿ ಮ್ಯಾಗಿಂದ 1 ಕಿಲೋಮೀಟರ್ ಸರ್ ಅಷ್ಟು ಬ್ರಿಡ್ಜ್ ನಮ್ಮದು 3 ಕಿಲೋಮೀಟರ್ ಫೈನೇ ಕ್ಯಾರೇಜ್ ಬಿಡ್ತೀವಿ ಕಾರಣ ಅವ್ರು 5.5 ಅಲ್ಲಿ ಅಂತಂದರೆ ಒಂದು ಟ್ರಾಫಿಕ್ ಜಾಮ್ ಆಗ್ತಾವ ಇದ್ರಾಗ ಅದನ್ನು ಅಲ್ಲಿ ಮತ್ತು ಇದು CC ಡಬಲ್ 5 ಮೀಟರ್ ಇದ್ದು 10 ಮೀಟರ್ ಮಾಡಿರಿ ಎಷ್ಟು ಸಿಗ್ತದೆ ಅಲ್ಲಿ ಜಾಗ ಅಷ್ಟು ಮಾಡೋದು ಎಲ್ಲ ಸಿಗ್ತದೆ ಜಾಗದೇನು ಸಮಸ್ಯೆ ಅದು ಚೆಕ್ ಮಾಡಿ ಬೇರೆ ಪ್ಯಾಕೇಜ್ನಾಗ ಅದ ಸರ್ ಬೇರೆದ್ರ ಅಂತ ಸೇವಿಂಗ್ಸ್ ಸ್ವಲ್ಪ ಇದ್ದಿತ್ತು ಅಂದ್ರೆ ಅದು ಇನ್ಕಾರ್ಪೊರೇಟ್ ಪೈಲೆ 5.5 ಐತಿ ನೆಕ್ಸ್ಟ್ ಟೈಮ್ ಕಮ್ಮಾಗಿದೆ ಫಸ್ಟ್ ಸ್ಲಿಪ್ ಕೆಕಾಡಿದಾಗ ಸಿಗ್ತದಲ್ಲ ಸರ್ ಇದ್ದಷ್ಟು ಅಮೌಂಟಲ್ಲೇ ಮಾಡ್ಕೊಬೋದು ಸರ್ ಅದಕ್ಕೆ ನಾನು ಬೇರೆ ಪ್ಯಾಕೇಜಲ್ಲಿ ಇದೆ ಸರ್ ಬೇರೆ ಎಲ್ಲಾದರೂ ಓದ್ತಾ ಇದ್ದರೆ ತಂದು ಹಾಕೊಂಡು ಮಾಡ್ತೀನಿ ಈಗ ಪ್ರೆಸೆಂಟ್ ಅಂತ 3 ಕೋಟಿದಿದೆ ಸರ್ ಇಲ್ಲಿ ಅದು 1,25,00,000 ಅದು ಬ್ರಿಡ್ಜ್ ಇದೆ ಈಗ ಇದು ADMಗೆ ಹೋಗ್ಯಾನ ಸರ್ KKDBಗೆ ಹೋಗ್ಯಾನ ಸರ್ ಮೋಸ್ಟ್ಲಿ ಒಂದು 15 ಡೇಸ್ನಾಗ ADM ಆಗ್ತಾವೆ ಸರ್ ಜನವರಿಗೆ ಇದು 5 ಕೋಟಿ ರೀಕಾರ್ಪೆಟ್ ಸರ್ SH ಇದು ಲಾಸ್ಟ್ ಟೈಮ್ CM ಅವ್ರು ಕೊಟ್ಟಿದ್ರು ನೋಡಿ ಸರ್ 15 ಕೋಟಿ ಕೊಟ್ಟಿದ್ದಾರೆ ಸರ್ ಅದು ಪೂರ ಇದ್ರ ತನಕ ಗಣಗಾಪುರ ತನಕ ಇಟ್ಟಿದೆ ಸರ್ ಸಂಗಮಿಗೆ 3 ಕೋಟಿ ಸರ್ ಇದು 5 ಮತ್ತು 1 ಕೋಟಿ ಹ್ಞೂ ಸರ್ ನಡಬರ್ಕ್ ಚಲೋ SHDPದು ರೋಡ್ ಇದ್ದಿದ್ದದ ಸರ್ 2 ವರ್ಷದಿಂದ KKDBದವ್ರು ಮಾಡಿದ್ದು ಈಗ 6 ಕಿಲೋಮೀಟರ್ ಅದ ಸರ್ ಹಾಳಾಗಿ ರೀಚ್ ಮಾತ್ರ ಅಷ್ಟೇ 6 ಕಿಲೋಮೀಟರ್ ಅದ ಸರ್ ಸೆಲೆಕ್ಟೆಡ್ ಟೋಟಲ್ಲಿ ಭಾಳ ಖರಾಬ್ ಆಗ್ಯದ ಸರ್ 6 ರೀಚ್ ಅದ ಸರ್ ಟೋಟಲ್ ಇಲ್ಲಿ ಅದ ಸರ್ ನಾವು ಈಗ ಇಲ್ಲಿ ನೀಲೂರಲ್ಲಿ ನಿಂತಿದ್ದೇವೆ ಸರ್ ಈ ನೀಲೂರು ಪೋರ್ಷನಲ್ಲೇ 1.79 ಕಿಲೋಮೀಟರ್ ಸರ್ 1.79 ಆದಮೇಲೆ ನಾವು ಸ್ಟೇಷನ್ ಆದ್ರಲ್ಲ ಸರ್ 220 ಮೀಟರ್ ಸರ್ ಆಮೇಲೆ ಇಲ್ಲಿ ಮದ್ರಾಬಲ್ ಸರ್ 1.6 ಕಿಲೋಮೀಟರ್ ಸರ್ ಇಲ್ಲಿ 800 ಮೀಟರ್ ಟೋಟಲ್ ಹಾಳಾಗಿ ರೀತಿ ರೆಡ್ ಮಾರ್ಕ್ ಮಾಡಿದ್ದಾರೆ 6.19 ಒಟ್ಟು ಲೆಂತ್ ಸರ್ ಗ್ರಾಮದ ರಸ್ತೆಗಳ ಸುಧಾರಣೆ ಮತ್ತು ಬ್ರಿಡ್ಜ್ಗಳ ಏನು ಬೀಚ್ ಕಟ್ಟಡದ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಇವತ್ತು ಒಟ್ಟು ಮೊತ್ತ ಎಷ್ಟು 10 ಕೋಟಿ ಚಿಲ್ಲರೆ ಹಣ ಇವತ್ತು ಕರ್ನಾಟಕ ಸರ್ಕಾರದಿಂದ ನಾವು ಒದಗಿಸಿಕೊಟ್ಟಿದ್ದೇವೆ. ಈಗ ನಮ್ಮ ವೇದಿಕೆ ಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ನಮ್ಮ ಮುಖಂಡರಾದಂಥ ಪಾಟೀಲ್ ಇದ್ದಾರೆ, ಗುರುಮೂರ್ತಿಯವರಿದ್ದಾರೆ, ಬಿಲ್ಕರ್ ಇದ್ದಾರೆ ಮತ್ತು ಮುಖ್ಯವಾಗಿ ಈ ಕಾರ್ಯ ನಿರ್ವಹಿಸ್ತಕ್ಕಂಥ ನಮ್ಮ NIC ಕನ್ಸ್ಟ್ರಕ್ಷನ್ ಮಾಲೀಕರು ಕೂಡ ಇದ್ದಾರೆ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ಭಾಗದಲ್ಲಿ ಒಳ್ಳೆಯ ಗುತ್ತಿಗೆದಾರರು ಅಂತಂದರೆ MAP ಕನ್ಸ್ಟ್ರಕ್ಷನ್. ಅವರು ಎಲ್ಲೇ ಮಾಡಿದ್ರು ಕೂಡ ಯಾವ ಕಾಂಟ್ರಾಕ್ಟು ಕೂಡ ಇಲ್ಲ. ಅಂಥವ್ರನ್ನ ಇವತ್ತು ಈ ಕಾರ್ಯಕ್ಕೆ ನಾವು ಅವರಿಗೆ ಒದಗಿಸ್ಕೊಂಡು ಅದಕ್ಕಾಗಿ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಬೇಕು ಅವರನ್ನು ಕೂಡ ಸೂಚನೆ ಮಾಡ್ತಾ ಇದ್ದೇನೆ. ಮತ್ತು ಒಳ್ಳೆಯ ರೀತಿಯಿಂದ, ಯಾಕಂದರೆ ನಮಗೆ ಅಲ್ಲಿ ಡಾಂಬರು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಒಂದು ದೂರ ಬರ್ತದೆ. ಅದಕ್ಕಾಗಿ ಈ ಡಾಂಬರ್ ಚೆನ್ನಾಗಿ ಮಾತ್ರ ಇದು ಉಪಯೋಗ ಮಾಡಿದ್ರೆ ಕೆಲವು ದಿವಸ ಈ ರಸ್ತೆಗಳು ಬದುಕ್ತಾವೆ ಭಾಳ. ಆದ್ದರಿಂದ ಈಗೇನು